ಸಬ್ ಗೈಸ್ ಎಲ್ಲರಿಗೂ ಸ್ವಾಗತ ನನ್ನ ಹೊಸ ನ್ಯೂ ಬ್ಲಾಗ್ಗೆ. ಸೊ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನಾವು ಟ್ರಾವೆಲ್ ಬ್ಲಾಗ್ ಹೋಗ್ತಾಯಿದ್ದೀರಿ ಹಾಸನಾಂಬಾಗೆ. ಸೊ ಇವಾಗ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀರಿ ಇನ್ನೇನು. ಸೊ ಕಾರೆಲ್ಲ ಆಚೆ ಬಿಟ್ಟಿದ್ದಾರೆ, ಕಾರಲ್ಲಿ ಕಾಣಿಸ್ತೈತಲ್ಲ ಆಚೆ ಇದೆ. ಇವಾಗ ನಮ್ಮಮ್ಮ ಬಂದರೆ ಹೊರಡೋದೆ ಗೈಸ್. ಸೊ ನಿಮಗೆ ಆನ್ ದ ವೇಲೆಲ್ಲ ನಾನು ಹೇಳ್ತೀನಿ. ನಾವು 4 ಜನ ಹೋಗ್ತಾಯಿದ್ದೀರಿ, ನಾನು, ನಮ್ಮಣ್ಣ, ನಮ್ಮಮ್ಮ ಮತ್ತು ನಮ್ಮ ಮಾವ, ಎಲ್ಲರೂ 3-4 ಜನ ಹೋಗ್ತಾಯಿದ್ದೀರಿ. ಸೊ ದೇವ್ರ ದರ್ಶನ ಆ್ಯಕ್ಚುಲಿ 5,500 ರೂಪಾಯಿಗಿರೋದು. ಸೊ ಬನ್ನಿ ಇವಾಗ ನೋಡೋಣ. ನಮ್ಮಮ್ಮ ಬರೋದಕ್ಕೆ ಕಾಯ್ತಾಯಿದ್ದೀರಿ. ನಮ್ಮಮ್ಮ ಬಂದಿದ್ದ ತಕ್ಷಣ ಹೊರಡೋದೆ. ಸೊ ನಿಮಗೆ ಮಧ್ಯದಲ್ಲಿ ಸಿಗ್ತೀನಿ. ಗೈಸ್, ಸೊ ಒಂದು ಅಪ್ಡೇಟು. ಆಲ್ರೆಡಿ ನಾವು ಹಾಫ್ ವೇ ರೀಚ್ ಆಗಿದ್ದೀವಿ. ಹಾಫ್ ವೇನೂ ಇಲ್ಲ, ಆಲ್ರೆಡಿ ಇನ್ನೇನು 15 ಕಿಲೋಮೀಟರ್ಸ್ ಇದೆ. ಒಂದು 15 ಮಿನಿಟ್ಸ್ ಡ್ರೈವ್ ಇಲ್ಲಿಂದ. ಆಮೇಲೆ ಇಲ್ಲಿಂದ ಡೈರೆಕ್ಟ್ ಟೆಂಪಲ್ಗೆ ರೀಚ್ ಆಗ್ತೀವಿ. ಬನ್ನಿ ಟೆಂಪಲ್ಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ. ಇವಾಗ ಬಿಡ್ತಾಯಿದ್ದೀವಿ. ಸುಮ್ಮನೆ ಒಂದು ಸ್ವಲ್ಪ ಸ್ಟಾಪ್ ಹಾಕ್ಕೊಂಡಿದ್ರಿ ಇಲ್ಲೇ ಒಂದು ಸ್ವಲ್ಪ ಹೊತ್ತು, ತುಂಬ ಹೊತ್ತಿಂದ ಕಂಟಿನ್ಯೂಸ್ ಆಗಿ. ಸೊ ಅದಕ್ಕೆ ಇವಾಗ ಬನ್ನಿ ಇವಾಗ ಹೋಗೋಣ ವಾಪಸ್. ನಮ್ಮ ದಯಮಾಡಿ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಯಾರಾದರೂ ಕಳ್ಕೊಂಡಿದ್ದರೆ ಬಂದು ಇಲ್ಲಿ ಸೊ ಗೈಸ್, ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನೀವು ನಾನು ಆಚೆದು ವೀಡಿಯೋಸ್ ಹಾಕಿದ್ದೆ, ನೋಡಿರ್ಬೋದು ನೀವು ಅದನ್ನು. ಸೊ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ವಿತಿನ್ ಒಂದು 20 ಮಿನಿಟ್ಸಲ್ಲಿ ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ಮತ್ತು ಆ್ಯಕ್ಚುಲಿ ಅಲ್ಲಿ ನಿಲ್ಲಕ್ಕೂ ಬಿಡ್ತಾಯಿಲ್ಲ, ಹೋಗಿ ಅಂತ ಇದ್ದರು. ಯಾಕಂದರೆ ಜನ ತುಂಬ ಕ್ರೌಡೂ ಇದ್ದರು. ಬೆಳಗ್ಗೆ ಆದರೂ ಒಂದು ಮಿನಿಮಮ್ ಒಂದು ಇದ್ರ ಕ್ರೌಡು. ಸೊ ಅದಕ್ಕಾಗಿ ನೋಡೋಕ್ಕೆ ಟೈಮ್ ಕೊಡ್ತಾರೆ. ಒಂದು ಸ್ವಲ್ಪ ದೂರದಿಂದನೇ ನೋಡ್ಕೊಂಡು ನೀವು ಹೋಗ್ಬೋದು. ಯಾರನ್ನ ನೆಕ್ಸ್ಟು ಬರೋರು ಇದ್ದರೆ ಬೆಳಗ್ಗೆನೇ ಬರೋಕ್ಕೆ ನೋಡಿ. ಯಾಕಂದರೆ ಬೆಳಗ್ಗೆ ಬಂದರೆ ಸ್ವಲ್ಪ ಜನನೂ ಕಮ್ಮಿ ಇರ್ತಾರೆ. ಅವಾಗ ನೀವು ಸ್ವಲ್ಪ ದೇವ್ರನ್ನ ನೋಡಿರ್ಬೋದು. ಸೊ ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಧರ್ಮಸ್ಥಳಕ್ಕೆ ಗೈಸ್. ಧರ್ಮಸ್ಥಳಕ್ಕೆ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಗೈಸ್. ನಾವು ವೇಟಿಂಗ್ ರೂಮಲ್ಲಿ ಇಲ್ಲೇ ಕೂತಿದ್ದೀರಿ. ಸುಮ್ಮನೆ ಮಕ್ಕಳೆಲ್ಲ ತೊಳ್ಕೊಂಡು ಒಂದು ಸ್ವಲ್ಪ ಹೊತ್ತು ಇಲ್ಲೇ ಕುತ್ಕೊಂಡಿದ್ದೀರಿ. ಇಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆಲ್ರೆಡಿ ಧರ್ಮಸ್ಥಳದಲ್ಲಿ ರೀಚ್ ಆಗಿದ್ದೀರಿ ನಾವು. ಸೊ ನೆಕ್ಸ್ಟ್ ಇವಾಗ ಇಲ್ಲಿಂದ ದೇವ್ರ ದರ್ಶನಕ್ಕೆ ಕ್ಯೂ ಇಲ್ಲೇ ಕ್ಯೂ ಅಲ್ಲಿ ಹಂಗೆ ಹೋಗ್ಬೋದು. ಇಲ್ಲಿ ಕುತ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹೊತ್ತು. ಹಿಂಗೆ ದರ್ಶನಕ್ಕೆ ತುಂಬಾ ಫ್ರೀಯಾಗಿದೆ, ಏನು ರಶ್ ಇಲ್ಲ ಈ ಸತಿ. ಸೊ ಬೆಸ್ಟ್ ಟೈಮು. ನಾನು ಈ ದಿನ ಬಂದಿದ್ದು ಅಂತಲೇ ಹೇಳ್ಬೋದು ನಿಮಗೆ. ದೇವ್ರ ದರ್ಶನ ಆದಮೇಲೆ ಸಿಗ್ತೀನಿ ನಿಮಗೆ. ನೋಡ್ತಾ ಇರ್ಬೋದು ಇವಾಗ ನಾವು ಎಲ್ಲರೂ ಹೋಗ್ತಾ ಇದ್ದೀವಿ ಮುಂದೆಗಡೆ. ನೀವು ನೋಡ್ತಾ ಇರ್ಬೋದು, ಇದು ನಮ್ಮಮ್ಮ, ಅದು ನಮ್ಮ ಮಾಮ, ಅದು ನಮ್ಮ ಅಣ್ಣ ರೆಡ್ ಕಲರ್ ಶರ್ಟಲ್ಲಿರೋದು. ಸೊ ಕ್ಯೂ ಅಲ್ಲಿ ಹೋಗ್ತಾಯಿದ್ದೀರಿ. ಫ್ರೀ ದರ್ಶನಕ್ಕೆ ಹೋಗ್ತಾಯಿದ್ದೀರಿ ಗೈಸ್. ಯಾಕಂದರೆ ತುಂಬ ಏನು ರಶ್ ಇರಲಿಲ್ಲ, ಅದಕ್ಕೋಸ್ಕರ ಫ್ರೀ ದರ್ಶನನೇ. ತುಂಬ ಖಾಲಿ ಇದೆ, ಅದಕ್ಕೋಸ್ಕರ ಇದರಲ್ಲಿ ಹೋಗ್ತೀವಿ. ಇವಾಗ ಅಲ್ಲಿ ವೇಟಿಂಗ್ ರೂಮಲ್ಲಿ ಕೂತಿದ್ರಲ್ಲ, ಮೂವ್ ಆಗ್ತಾಯಿದ್ದೀರಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ದರ್ಶನ ಆಗೋಗ್ಬೋದು. ನೋಡಿ ಯಾರೂ ಇಲ್ಲ ನನ್ನ ಮುಂದೆ.
ಸೊ ಬನ್ನಿ ಗೈಸ್, ದರ್ಶನ ನಮ್ಮದು ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ದೇವ್ರ ದರ್ಶನ 2 ಸತಿ ಹೋಗಿದ್ರಿ ನಾವು, ತುಂಬ ಚೆನ್ನಾಗಿ, ಜನನೂ ಜಾಸ್ತಿ ಇರಲಿಲ್ಲ. ಸ್ವಲ್ಪ ಹೊತ್ತು ಒಂದು 10 ಮಿನಿಟ್ಸ್ ಅಲ್ಲೇ ನಿಂತ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಬಂದ್ರಿ. ಮತ್ತು ಅನ್ನ ಪ್ರಸಾದ ಎಲ್ಲ ಇವಾಗ ಮುಗಿಸ್ಕೊಂಡು ವಾಪಸ್ ಇವಾಗ ಆನೆನ ನೋಡೋಕೆ ಹೋಗ್ತಾಯಿದ್ದೀರಿ. ಸೊ ಇವಾಗ ಆನೆಯ ಮನೆ ನೋಡೋಕೆ ಹೋಗ್ತಾಯಿದ್ದೀರಿ ನಾವು. ಇದು ನಮ್ಮ ಮಾಮ ಅದೇ ಕಡೆ ನೋಡ್ತಾ ಇರ್ಬೋದು, ಹೋಗ್ತಾಯಿದ್ದೀರಿ ಇವಾಗ ದರ್ಶನಕ್ಕೆ. ಸೊ ಇಲ್ಲಿ ನಮ್ಮ ಮಾಮ ಹೋಗ್ತಾ ಇದ್ದಾರೆ ನೋಡಿ, ಇವರು ನಮ್ಮ ಮಾಮ ಕೈ ಸಾಲ ಐತೆ ನೋಡಿ. ಆನೆ 2 ನಿಮಿಷ ತೋರಿಸ್ತೀನಿ. ಅಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಆನೆ, ಅಲ್ಲಿ ಕಾಣಿಸ್ತಾ ಇರ್ಬೋದು, ಅಲ್ಲಿ ಇದೆ ನೋಡಿ, ಅಲ್ಲಿದೆ ನೋಡ್ರಿ ಆನೆ. ಇವಾಗ ಆನೆ ಅದು ಒಂಚೂರು ದೂರ ಆಯಿತು, ಅದಕ್ಕೆ ಕ್ಲಿಯರಾಗಿ ಕಾಣಿಸಿಲ್ಲ. ಸೊ ಇವಾಗ ನಾವು ಕುಕ್ಕೆ ಸುಬ್ರಹ್ಮಣ್ಯ ಕಡೆಗೆ ಹೋಗ್ತಾಯಿದ್ದೀರಿ. ಇವಾಗ ಡೈರೆಕ್ಟ್ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊತೀವಿ, ದೇವ್ರ ದರ್ಶನ ಮಾಡಿಕೊಂಡು. ಸೊ ಸೌತ್ ತಡ್ಕ ಗಣೇಶನೂ ನೋಡೋಕೆ ಹೋಗ್ಬೇಕಂತೆ. ಸೊ ನೀವೇನಾನ ಈ ಧರ್ಮಸ್ಥಳಕ್ಕೆ ಬಂದರೆ ಪ್ಲೀಸ್ ಒಂದ್ಸತಿ ಆನೆನ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾವು ಲಾಸ್ಟ್ ಟೈಮ್ ನಾನು ಬಂದಾಗ ಆ್ಯಕ್ಚುಲಿ ಆನೆಗೆ ಸ್ನಾನ ಮಾಡಿಸ್ತಾಯಿದ್ರು. ಸೊ ಈ ಟೈಮ್ ಅದು ದೂರ ಊಟ ತಿಂತಾಯಿತ್ತು, ಅದಕ್ಕೆ ಅದು ಬರೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವೇನಾನ ಬರೋವಾಗ ಇಲ್ಲಿಗೆ ಬರ್ರಿ, ಇಲ್ಲಿಗೆ ಬಂದುಬಿಟ್ಟು ಆನೆಗಳನ್ನು ನೋಡ್ಕೊಂಡು ಹೋಗಿ. ಸೊ ನಡೀರಿ ಇವಾಗ ಕುಕ್ಕೆ ಕಡೆಗೆ ಹೋಗೋಣ. ಇವಾಗ ನಾನು ನಿಮಗೆ ಇಲ್ಲಿ ಧರ್ಮಸ್ಥಳದ್ದು ಇದೇ ರೋಡಲ್ಲೇ ಕಾರ್ ಮ್ಯೂಸಿಯಂ ಬರುತ್ತೆ, ಅದನ್ನು ತೋರಿಸ್ತೀನಿ ಬನ್ನಿ. ಸೊ ಇವಾಗ ಇನ್ನೊಂಚೂರು ಮುಂದೆ ಇಲ್ಲೇ ಬರುತ್ತೆ. ಇವಾಗ ಹೋಯ್ತು, ಇಲ್ಲ ಇಲ್ಲಿ ಇದೇ ಕಾರ್ ಮ್ಯೂಸಿಯಮ್ಮು ನೋಡ್ತಾ ಇರ್ಬೋದಲ್ಲ, ಇದೇ ಕಾರ್ ಮ್ಯೂಸಿಯಮ್ಮು. ಇವಾಗ ಕ್ಲೋಸ್ ಆಗಿದೆ. ಸೊ ನಡೀರಿ. ಸೊ ಗೈಸ್ ಇವಾಗ ನಾವು ಸೌತ್ ತಡ್ಕ ಗಣೇಶಾಗಿ ಬಂದಿದ್ದೀವಿ. ಸೊ ನಿಮಗೆ ತೋರಿಸ್ತೀನಿ, ಫೋಟೋಗ್ರಫಿ ಅಲೌಡ್ ಇದೆ. ಸೊ ಇವಾಗ ನಿಮ್ಗೆ ಇಲ್ಲಿ ತೋರಿಸ್ತೀನಿ ಬನ್ನಿ ಗೈಸ್. ಸೊ ಗೈಸ್ ಇವಾಗ ಕುಕ್ಕೆಯಲ್ಲಿ ದರ್ಶನ ಆಯಿತು, ಮತ್ತು ಆದಿ ಸುಬ್ರಹ್ಮಣ್ಯಲ್ಲೂ ದರ್ಶನ ಚೆನ್ನಾಗೇ ಆಯಿತು 2 ಕಡೆನೂ. ಕುಕ್ಕೆಯಲ್ಲಿ ಕ್ಲೋಸಿಂಗ್ ಟೈಮ್ಗೆ ಹೋಗೋದಕ್ಕೆ ತುಂಬ ಒಂದು ಸ್ವಲ್ಪ ಹೊತ್ತು 5 ನಿಮಿಷ ಅಲ್ಲೇ ನಿಂತ್ಕೊಂಡು ನೋಡಿಕೊಂಡು ಲಾಸ್ಟ್ ನಾವೇ ಬಂದಿದ್ದ ಆಚೆ. ಸೊ ತುಂಬ ಚೆನ್ನಾಗಿತ್ತು. ಅಲ್ಲಿನೂ ಸ್ವಲ್ಪ ನೆದ್ದಿದ್ದು ನೀವು ವಿಡಿಯೋ ನೋಡಿದ್ರಲ್ಲ, ಅದಿದ್ದು ಆದಿ ಸುಬ್ರಹ್ಮಣ್ಯ ಅಂತ. ಇವಾಗ ನಾವು ವಾಪಸ್ ಹಾಸನಾಗ ಆಲ್ರೆಡಿ ರೀಚ್ ಆಗಿದ್ರಿ ಧರ್ಮಸ್ಥಳ ಕುಕ್ಕೆಯಿಂದ. ಸೊ ಇಲ್ಲಿ ಇರೋ ಗಜಾನನ ರಿಫ್ರೆಶ್ಮೆಂಟ್ಸ್ಗೆ ಹೋಗಿದ್ರಿ. ಅಲ್ಲಿಂದು ಸೆಟ್ ಗೀ ದೋಸೆ ಪರವಾಗಿಲ್ಲ, ಅದೊಂದು ಚೆನ್ನಾಗಿತ್ತು. ಅದು ಬಿಟ್ಟರೆ ಚಾಟ್ಸು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಗೈಸ್. ನೀವು ಯಾರನ್ನ ನೆಕ್ಸ್ಟ್ ಟೈಮ್ ಹೋಗಬೇಕು ಅಂದ್ಕೊಂಡಿದ್ರೆ ಚೆನ್ನಾಗಿರಲಿಲ್ಲ ಗೈಸ್. ಸೊ ನೀವೇನಾನ ನೆಕ್ಸ್ಟ್ ಟೈಮ್ ಟ್ರೈ ಮಾಡಬೇಕು ಅಂತ ಹೋದರೆ ಸೊ ಬರೀ ಸೆಟ್ ಗೀ ದೋಸೆನ ಟ್ರೈ ಮಾಡ್ಬೋದು. ಅದೊಂದು ಐಟಮ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದು ಬಿಟ್ಟರೆ ಇನ್ನೆಲ್ಲ ಐಟಮ್ಸು ತುಂಬಾ ಆವ್ರೇಜ್ ಆಗಿತ್ತು, ತಿನ್ನೋಕ್ಕೂ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವೇನಾರ ಟ್ರೈ ಮಾಡೋಕ್ಕೆ ಹೋದರೆ ಅದೊಂದು ಐಟಮ್ ಬೆಸ್ಟು. ನೆಕ್ಸ್ಟು ನೀವು ಟ್ರೈ ಮಾಡ್ಬೋದು ಅದೊಂದು. ಅದು ಬಿಟ್ಟರೆ ಇನ್ಯಾವ ಐಟಮು ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಸೊ ಇವಾಗ ನಾನು ನಿಮ್ಮ ಮನೆಗೆ ಹೋದ್ಮೇಲೆ ಫೈನಲಿ ಮನೆಗೆ ರೀಚ್ ಆಗಿದ್ದೀವಿ. ಸೊ ಆಲ್ಮೋಸ್ಟ್ ಒಂದು ½ ಅನ್ ಅವರ್ ಆಯ್ತು ಮನೆಗೆ ರೀಚ್ ಆಗಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ ನಾನು ಟ್ರಾವೆಲ್ ಹೋಗೋ ಹಾಸನಾಂಬ, ಧರ್ಮಸ್ಥಳ, ಕುಕ್ಕೆ ಮತ್ತು ಸೌತ್ ತಡ್ಕ ಗಣೇಶಾಗಿ ಹೋಗಿದ್ರಿ. ಈ ವಿಡಿಯೋ ಏನಾರ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತು ನನ್ನ ಚಾನಲ್ಗೆ ಒಂಚೂರು ಸಪೋರ್ಟ್ ಮಾಡಿದ್ರೆ ನಾನು ಮತ್ತು ಈ ಥರ ಹೊಸ ವೀಡಿಯೋಗಳನ್ನ ತರಕ್ಕೆ ನನಗೂ ಒಂಚೂರು ಪ್ರೋತ್ಸಾಹ ಸಿಗುತ್ತೆ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಒತ್ತಿ. ಸೊ ಈ ವಿಡಿಯೋ ಇಷ್ಟೇ ಗೈಸ್. ನಾನು ನಿಮ್ಗೆ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಬಿ ವೈ.